ಪ್ರವಾಸಿ ತಾಣವಾಗಿರುವ ಮಂಜಿನ ನಗರಿಯ ಪ್ರಮುಖ ಆಕರ್ಷಣೆ ರಾಜರ ಗದ್ದುಗೆಗಳು. ಹಾಗೆಂದು ಗತಕಾಲದ ಕುರುಹು ಆಗಿರುವ ಗದ್ದುಗೆಗಳ ವೀಕ್ಷಣೆಗೆ ನೀವು ತೆರಳಿದರೆ ನಿರಾಶರಾಗುವುದು ಖಂಡಿತ. ನಿರ್ವಹಣೆ ಇಲ್ಲದ ಗದ್ದುಗೆ ಕಟ್ಟಡಗಳು, ನೀರಿಲ್ಲದ ಕಾರಂಜಿ ಕೊಳ, ಸತ್ತಿರುವ ಹಾಗೂ ಬಾಡಿದ ಗಿಡಗಳ ಹೂದೋಟ, ಬೀಗ ಹಾಕಿರುವ ಬಣ್ಣ ಬಣ್ಣಗಳಿಲ್ಲದ ಶಿಥಿಲವಾದ ಕಟ್ಟಡಗಳು, ತುಕ್ಕು ಹಿಡಿದ ಬಾಗಿಲುಗಳು, ವಿದ್ಯುತ್ ಸಂಪರ್ಕವಿಲ್ಲದ ವಿದ್ಯುತ್ ದೀಪಗಳು, ನಿರ್ವಹಣೆ ಇಲ್ಲದ ಕಣ್ಗಾವಲು ಸಿಸಿ ಕ್ಯಾಮೆರಾಗಳು ಇವು ಗದ್ದುಗೆಗಳ ಇಂದಿನ ದಯನೀಯ ಸ್ಥಿತಿ. ಪ್ರವಾಸಿ ತಾಣವೊಂದರ ನಿರ್ಲಕ್ಷ್ಯಕ್ಕೆ ಇದಕ್ಕಿಂತ ಉದಾಹರಣೆ ಬೇರೆ ಸಿಗದು. ಮಡಿಕೇರಿ ಪಟ್ಟಣದ ಒಂದು ಕೊನೆಯಲ್ಲಿ ಮಹದೇವಪೇಟೆ ಬಳಿಯ ಎತ್ತರದ ಗುಡ್ಡದಲ್ಲಿ ರಾಜರ ಗದ್ದುಗೆಗಳಿವೆ. ವೀರರಾಜೇಂದ್ರ ಹಾಗೂ ಆತನ ಪತ್ನಿ ಲಿಂಗರಾಜೇಂದ್ರನ ಗದ್ದುಗೆಗಳು ಇಲ್ಲಿವೆ. ಇದೊಂದು ಕ್ರಿಸ್ತ ಶಕ 1520ರಲ್ಲಿ ಲಿಂಗರಾಜೇಂದ್ರನ ಪುತ್ರ ಚಿಕ್ಕ ವೀರರಾಜ ಕಟ್ಟಿಸಿದ್ರು. ಈ ಗದ್ದುಗೆಗಳು ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿವೆ. ಇದು ಐತಿಹಾಸಿಕ ಹಿನ್ನೆಲೆಯ ಮಾಹಿತಿಯೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ತಾಣವಾಗಿತ್ತು. ಬಸ್ ನಿಲ್ದಾಣದಿಂದ 1 ಕಿಲೋಮೀಟರ್ ಅಂತರದಲ್ಲಿರುವ ರಾಜರ ಗದ್ದುಗೆಗಳು ಇಂದು ಶಿಥಿಲಾವಸ್ಥೆಗೆ ತಲುಪಿವೆ. ನಿರ್ವಹಣೆಯ ಕೊರತೆಯಿಂದ ರಾಜರ ಗದ್ದುಗೆಗಳು ಪ್ರವಾಸಿ ತಾಣ ಹೋಗಲಿ ಯಾರಿಗೂ ಬೇಡವಾದ ಸ್ಥಳವಾಗಿದೆ. ಈ ಹಿಂದೆ ಮೂಡಾವತಿಯಿಂದ ಗದ್ದುಗೆ ಆವರಣದಲ್ಲಿ ಸುಂದರವಾದ ಉದ್ಯಾನವನವನ್ನ ನಿರ್ಮಾಣ ಮಾಡಲಾಗಿತ್ತು. ಅಂದದ ಹೂದೋಟದಿಂದ ಸ್ಥಳೀಯರನ್ನ, ಪ್ರವಾಸಿಗರನ್ನ ಆಕರ್ಷಿಸ್ತಾ ಇತ್ತು. ಇದೀಗ ಉದ್ಯಾನವನ ನಿರ್ವಹಣೆ ಇಲ್ಲದೆ ಸೊರಗಿದೆ. ಕಾಡು ಕೊಂಪೆಯಾಗಿದೆ. ಇನ್ನು ಕಟ್ಟಡಗಳ ಪರಿಸ್ಥಿತಿ ಹೇಳತಿರೋದು. ಸುಣ್ಣ ಬಣ್ಣ ಕಾಣದೆ ಸೊರಗಿದ ಕಟ್ಟಡಗಳು ಪ್ರವಾಸಿಗರನ್ನ ಆಕರ್ಷಿಸುವುದು ಹೋಗಲಿ ದೂರ ಓಡುವಂತೆ ಮಾಡುತ್ತವೆ. ಶಿಲಾ ಫಲಕಗಳು, ಕಬ್ಬಿಣದ ಗೇಟುಗಳು ಎಲ್ಲವೂ ತುಕ್ಕು ಹಿಡಿದಿವೆ. ಹೀಗೆ ಬಿಟ್ಟರೆ ಈ ಐತಿಹಾಸಿಕ ಕುರುಹುಗಳು ಮೂಲೆಗುಂಪಾಗಲಿವೆ. ಐತಿಹಾಸಿಕ ಗದ್ದುಗೆಗಳ ನಿರ್ವಹಣೆಗೆ ಪುರಾತತ್ವ ಇಲಾಖೆ ಮುಂದಾಗಬೇಕು ಎಂಬುದು ಪ್ರವಾಸಿಗರ ಹಾಗೂ ಸಾರ್ವಜನಿಕರ ಆಗ್ರಹವಾಗಿದೆ. ನಾನು ಬೊಟ್ಟೋಳಂಡ ಕಾಸಿ ಅಚ್ಚ ಅಂತೇಳಿ ನಾನು ಮಡಿಕೇರಿಗೆ ಬಂದು 53 ವರ್ಷ ಆಯಿತು. ಅದರಲ್ಲಿ ಇದು ರಾಜರ ಗದ್ದುಗೆ ಇದನ್ನು ನೋಡಿ ನಾನು ಇವಾಗ ವಿಸ್ಮಯಪಟ್ಟೆ. ಯಾಕಂತಂದರೆ
52-53 ವರ್ಷಕ್ಕೆ ಮೊದಲು ನೋಡುವ ಗದ್ದುಗೆ ಬಹಳ ದೇವಲೋಕದಾಗೆ ಕಾಣ್ತಿತ್ತು. ಅಲ್ಲಿಯ ವಿಚಿತ್ರ ಸಂಗತಿ. ಅಲ್ಲಿ ನಾನು 47-48 ವರ್ಷಕ್ಕೆ ಮೊದಲು ಕೋಲಾಟ, ಬೊಳಕಾಟು ಇದೆಲ್ಲ ಕಲಿಸ್ತಿದ್ದೆ ಅಲ್ಲಿ ಪಕ್ಕದ ಊರವರಿಗೆ. ಆವಾಗ ನೋಡುವಾಗ ಒಂದು ದೇವಲೋಕದಾಗೆ ಕಾಣ್ತಿದ್ವು. ಅಂಥ ಒಂದು ಜಾಗ ಇವಾಗ ಬಹಳ ಖರಾಬ್ ಅಂತ ಹೇಳಿದ್ರೆ ಹೇಳೋದೇ ಬೇಡ, ಅಷ್ಟೇ ಮಟ್ಟಿಗೆ ಹಾಕಿಬಿಟ್ಟಿದೆ. ಸರ್ಕಾರ ಈ ಥರ ಈ ಜಾಗವನ್ನು ಬಿಡೋದು ಒಳಿತಲ್ಲ. ಅದಕ್ಕೋಸ್ಕರ ಸಂಬಂಧಪಟ್ಟವರು ಇಲಾಖೆ ಇದನ್ನು ಚಂದ ಮಾಡೋದು ಒಳ್ಳೆಯದು ಹೇಳಿ ನಾನು ಈ ಸಂದರ್ಭದಲ್ಲಿ 4 ಮಾತು ಹೇಳ್ತೀನಿ. ವಿಶೇಷ ವರದಿ ದುಗ್ಗಳ ಸದಾನಂದ, ಕೊಡಗು ಚಾನಲ್, ನಾಪಕ್ಲು.